ಹಾಯ್, ಹಲೋ, ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಚಾನಲ್ಗೆ ನಿಮ್ಮ ಸಪೋರ್ಟು ಬೆಂಬಲ ಇರಲಿ ಅಂತ ಕೇಳ್ತೀನಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ, ಯಾರೆಲ್ಲ ಈ ವಿಡಿಯೋ ಮೂಲಕ ನನ್ನ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದೀರಾ, ಹಾಗೆ ಯಾರೆಲ್ಲ ರಿಟರ್ನಿಂಗ್ ಸಬ್ಸ್ಕ್ರೈಬರ್ ಇದ್ದೀರಾ, ಎಲ್ರಿಗೂ ಥ್ಯಾಂಕ್ ಯು ಆ್ಯಂಡ್ ವೆಲ್ಕಮ್ ಅಂತ ಹೇಳ್ತೀನಿ. ಇವತ್ತು ನಾನು ಒಂದು ಪುಟ್ಟ ಲಾಗ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಮಾರ್ನಿಂಗ್ ಇವತ್ತು ಎದ್ದು ಬಾಗಿಲಿಗೆಲ್ಲ ರಂಗೋಲಿ ಹಾಕಿ ಹೊಳಗೋದೆ. ಅಮ್ಮ ಸ್ವಲ್ಪ ವೀಳ್ಯದೆಲೆನ ತೊಗೊಂಬಾ ಅಂತ ಹೇಳ್ಬಿಟ್ಟು ಕಳಿಸಿದ್ರು, ಪೂಜೆಗೆ ಬೇಕಿತ್ತು ಅಂತ ಹೇಳ್ಬಿಟ್ಟು. ಹಾಗಾಗಿ ಅಂಗಡಿಗೆ ಹೋಗ್ತಾ ಇದ್ದೆ. ಇಲ್ಲಿ ಒಂದು ಬಿಲ್ಡಿಂಗ್ ಕನ್ಸ್ಟ್ರಕ್ಷನಿಗೆ ಎಲ್ಲ ರೆಡಿ ಆಗ್ತಾಯಿತ್ತು. ಅಲ್ಲಿ ಬಾಕ್ಸ್ ತೋರಿಸಿದ್ನಲ್ಲ, ಅದು ಸಿಮೆಂಟು ಮರಳು ಕಬ್ಬಣ ಇಟ್ಕೊಳ್ಳೋ ಅಂಥಕ್ಕೆ ಅದೊಂದು ಪುಟ್ಟದಾಗಿ ಬಾಕ್ಸನ್ನು ಮಾಡ್ಕೊಂಡಿದ್ದಾರೆ. ಟೌನ್ ಒಳಗೆ ಸ್ವಲ್ಪ ಎಲ್ಲಿ ಹಾಕೊಳ್ಳೋಕೆ ಜಾಗ ಇರಲ್ಲಲ್ಲ, ಸಿಮೆಂಟೆಲ್ಲ ಆಚೆ ಇಟ್ಟರು ರಾತ್ರಿ ಹೊತ್ತು ಯಾರು ತೊಗೊಂಡು ಹೋಗ್ತಾರೆ. ಹಾಗಾಗಿ ಆ ಥರ ಬಾಕ್ಸನ್ನು ಮಾಡ್ಕೊಂಡಿದ್ರು, ಬೇರೆ ಜಾಗ ಇಲ್ಲ ಅಂತ ಹೇಳ್ಬಿಟ್ಟು ಸೇಫಾಗಿ ಇಟ್ಕೊಳ್ಳೋಕ್ಕೋಸ್ಕರ. ನಡೀತಾ ಇತ್ತು ಅವ್ರ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್, ಇನ್ನೂ ಪಿಲ್ಲರ್ ಆಗ್ತಾ ಇದ್ದಾರೆ. ಇಲ್ಲಿ ಅಂಗಡಿಗೆ ಹೋಗೋಣ ಅಂತ ಅಂಗಡಿಗೆ ಬರ್ತಾ ಇದ್ದೆ. ಅಂಗಡಿ ಹತ್ರ ಆಲ್ರೆಡಿ ಜನ ಇದ್ದರು, ಲೇಟ್ ಆಗುತ್ತೇನೋ ಅಂತ ಯೋಚನೆ ಮಾಡ್ತಾ ಇದ್ದೆ. ನೋಡೋಣ ಅಂತ ಹೇಳ್ಬಿಟ್ಟು ಬಂದೆ. ನಮಗೆಲ್ಲ ನಿಯರೆಸ್ಟಲ್ಲೇ ಸಿಗುತ್ತೆ, ಏನು ತುಂಬ ದೂರ ಹೋಗಬೇಕು ಅಂತ ಏನಿಲ್ಲ. ಪಕ್ಕ ಅಂಗಡಿಗಳಲ್ಲೇ ತರಕಾರಿಗಳೆಲ್ಲ ಸಿಗ್ತಾ ಹೋಗುತ್ತೆ. ನಾನು ವಿಡಿಯೋ ಮಾಡ್ಕೊತ ಹೋಗಿದ್ದಕ್ಕೆ ಅಲ್ಲಿ ಕೇಳ್ತಾ ಇದ್ರು, ರೆಗ್ಯುಲರ್ ಹೋಗ್ತೀನಿ ಅಲ್ಲ, ಹಾಗಾಗಿ ಕೇಳ್ತಾ ಇದ್ರು ಏನಮ್ಮ ಅಂತ ಹೇಳ್ಬಿಟ್ಟು. ಎಲ್ಲ ತರಕಾರಿ ಸಿಗುತ್ತೆ. ಬೆಳಗ್ಗೆನೇ APMCಗೆ ಹೋಗಿ ಇವರು ತಂದಿರೋ ಅಂಥದ್ದು. ಯಾರೋ ತರಕಾರಿ ಕೇಳಿದ್ರು ಅನಿಸುತ್ತೆ, ಹಾಗಾಗಿ ಇನ್ನೂ ಏನೂ ಓಪನೇ ಮಾಡಿಲ್ಲ ಅವ್ರೇನು. ಈಗೆಲ್ಲ ತೆಗಿತಾ ಇದ್ದಾರೆ ನೋಡಿ, ಫ್ರೆಶ್ಶಾಗಿ ಸಿಗುತ್ತೆ. ಅವರೆಲ್ಲ ತೆಗಿತಾ ಇದ್ದು. ನನಗೂ ತರಕಾರಿ ಬೇಕಿತ್ತು, ಬಟ್ ಇವ್ರು ಇನ್ನೂ ತೆಗಿಯೋದು ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಬರೀ ವೀಳ್ಯದೆಲೆ ತೊಗೊಂಡು ಹೋಗೋಣ ಅಂದ್ಕೊಂಡೆ ನಾನು ಕೂಡ. ಆಮೇಲೆ ಮಧ್ಯಾಹ್ನದ ಮೇಲೆ ಬಂದರೆ ಆಗುತ್ತೆ ಅಂತ ಹೇಳಿ. ಇಲ್ಲ, ಅಷ್ಟೊತ್ತಿಗೆ ಮನೆ ಹತ್ರನೇ ಗಾಡಿ ತೊಳ್ಕೊಂಡು ಬಂದರೆ ಅಲ್ಲೂ ಕೂಡ ತೊಗೊಬೋದು. ನಮಗಿನ್ನೂ ತುಂಬ ದೂರ ಆಗುತ್ತೆ ಅನ್ನಂಗೇನಿಲ್ಲ. ಎಲ್ಲ ಥರ ತರಕಾರಿ ನೋಡಿ, ನೆನ್ನೆ ಓಪನ್ ಮಾಡಿರೋದೆಲ್ಲ ಇಲ್ಲಿ ಇಟ್ಟಿದ್ದಾರೆ. ಇನ್ನು ಓಪನ್ ಮಾಡದೇ ಇರೋ ಅಷ್ಟು ಬ್ಯಾಗ್ಗಳನ್ನ ಅಲ್ಲಿ ತೆಗಿಬೇಕು. ತೆಗ್ದಿಲ್ಲೆಲ್ಲ ನೀಟಾಗಿ ಜೋಡಿಸ್ತಾರೆ. ರೇಷನ್ ಅಂಗಡಿ. ಇಲ್ಲಿ ಬಾಳೆಹಣ್ಣು ಕಾಣ್ತಾ ಇದೆಯಲ್ಲ, ಅದು ನಾನು ಇದ್ರ ಚಂದ್ರಬಾಳೆ ಹೆಂಗೆ ಅದು? ಇಲ್ಲಿ ಚಂದ್ರಬಾಳೆ ಆರೋಗ್ಯಕ್ಕೆ ಒಳ್ಳೇದು ಅಂತಾರೆ. ಅದನ್ನು ತಿಂದರೆ ಶುಗರ್ ಇರೋರೆಲ್ಲ ಯೂಸ್ ಮಾಡ್ಕೊತಾರೆ. ಅಲ್ಲಿ ನನಗೆ ಬಾಳೆಹಣ್ಣು ಸಿಗಲಿಲ್ಲ, ಬಾಳೆಹಣ್ಣು ತುಂಬ ಹಣ್ಣಾಗಿತ್ತು. ಹಾಗಾಗಿ ನಾನು ಬರೀ ವೀಳ್ಯದೆಲೆನ ತೊಗೊಂಡು ಹಾಗೆ ಮುಂದೆ ಹೋಗೋಣ ಒಂದು ಅಂಗಡಿಗೆ ಅಂತ ಹೇಳ್ಬಿಟ್ಟು ಬರ್ತಾ ಇದ್ದೆ. ಅಲ್ಲಿ ಒಂದು ಟೆಂಪಲ್ ಕೂಡ ಇದೆ, ಶನೇಶ್ವರ ಸ್ವಾಮಿ ಟೆಂಪಲ್ಲು. ನಾನು ನಿಮಗೆ ತೋರಿಸಿದೆ. ಸ್ನಾನ ಆಗಿರಲಿಲ್ಲ, ಇಲ್ಲ ಅಂದಿದ್ರೆ ಅದು ಟೆಂಪಲಿಗೆ ಹೋಗಿ ಬರ್ಬೋದಿತ್ತು. ಇಲ್ಲೂ ಟೂಲೆಟ್ ಬೋರ್ಡ್ ಹಾಕಿದ್ರು. ಹೊಸ್ದಾಗಿ ಮನೆ ಆಗಿದೆ, ಟೂಲೆಟ್ ಬೋರ್ಡ್ ಹಾಕಿದ್ದಾರೆ. ಚೆನ್ನಾಗಿದೆ ಮನೆ. ಕೆಳಗಡೆ ಎಲ್ಲ ಪಾರ್ಕಿಂಗ್ ಮಾಡಿ ಚೆನ್ನಾಗಿ ಮಾಡಿದ್ದಾರೆ ಮನೆನ. ಇದು ಕೂಡ ಪಕ್ಕದಲ್ಲೇ ಬ್ಯೂಟಿ ಪಾರ್ಲರು. ನಮಗೇನು ದೂರ ಇಲ್ಲ, ಎಲ್ಲ ನಿಯರೆಸ್ಟಲ್ಲೇ ಇದೆ. ಇದು ಕಾಣ್ತಾ ಇದೆ ನೋಡಿ, ಗೇಟು. ಇಲ್ಲೊಂದು ಚೌಟ್ರಿ ಇದೆ, ಅದ್ರ ಪಕ್ಕ ಸ್ಕೂಲ್ ಕೂಡ ಇದೆ. ಆ ಚೌಟ್ರಿಗೇ ಇದು ಟೆಂಪಲ್ ಆಗಿದೆ, ವೆಂಕಟರಮಣ ಸ್ವಾಮಿ ದೇವಸ್ಥಾನದ ಟೆಂಪಲ್ ಅದು. ಮತ್ತು ನೋಡಿ, ಆಟೋ ಸ್ಟ್ಯಾಂಡು ಕೂಡ ಇಲ್ಲೇ ಇದೆ. ಎಲ್ಲ ಹೋಗ್ತಾಯಿದ್ರು, ಕೆಲಸಕ್ಕೆ ಹೋಗೋರಲ್ಲೇ ಹೋಗ್ತಾಯಿದ್ರು. ಬೇಗ ಹೊರಡಬೇಕಲ್ಲ, ಹಾಗಾಗಿ ನೋಡೋಣ ಅಂತ ಹೇಳ್ಬಿಟ್ಟು ಇಲ್ಲಿಂದಲೇ ನೋಡ್ತೀನಿ ನಾನು ಬಾಳೆಹಣ್ಣು ಹಣ್ಣಾಗಿದೆಯಾ ಅಂತ. ನನಗೆ ಹಣ್ಣಾಗಿದ್ದ ಬಾಳೆಹಣ್ಣು ಮನೆಯಲ್ಲೇ ಇತ್ತು, ನನಗೆ ಸ್ವಲ್ಪ ಕಾಯಬೇಕಿತ್ತು. ಕಾಣ್ತಾ ಇದೆ ನನಗೆ, ನಿಮಗೆ ಅಷ್ಟು ಕ್ಲಿಯರಾಗಿ ಕಾಣ್ತಾ ಇಲ್ಲ ಅನಿಸುತ್ತೆ. ನಾನು ಹಂಗಾಗಿ ಮುಂದಕ್ಕೆ ಹೋಗಲಿಲ್ಲ. ಅಲ್ಲೂ ಕೂಡ ಹಣ್ಣೇ ಇತ್ತು. ಹಾಗಾಗಿ ನಾಳೆ ತೊಗೊಂಡ್ರೆ ಆಯಿತು ಅಂತ ಹೇಳ್ಬಿಟ್ಟು ರಿಟರ್ನ್ ನಾನು ಮನೆಗೆ ಬರ್ತಾ ಇದ್ದೀನಿ. ಒಂದು ರೌಂಡ್ ಹೊಡೆದಂಗೆ ಆಯಿತು. ಈಗ ನಮ್ಮ ಮನೆಗೆ ಒಂದು ಪ್ರದಕ್ಷಿಣೆ ಮಾಡ್ದಂಗೆ ಆಯಿತು. ಆ ರೀತಿ ಆಯಿತು ನಾನು ಹೋಗಿ ಬಂದಿದ್ದೀಗ. ನಾನು ಬರೋದ್ರೊಳಗೆ ನಮ್ಮ ಪಕ್ಕದ ಮನೆ ಆಂಟಿ ಮನೆ ಖಾಲಿ ಮಾಡೋಕ್ಕೆ ಇವತ್ತಲ್ಲೇ ಗಾಡಿ ಬಂದು ನಿಂತಿತ್ತು. ಬೇಜಾರಾಗ್ತಾಯಿತ್ತು. ನೋಡಿದೆ, ಗಾಡಿ ಬಂದು ಜಸ್ಟ್ ನಿಲ್ತು. ಅವ್ರು ಇವತ್ತು ಮನೆ ಖಾಲಿ ಮಾಡ್ತಾ ಇದ್ದಾರೆ. 80 ಇಯರ್ಸ್ ಅವರು. ಈ ಟೈಮಲ್ಲಿ ಮನೆ ಖಾಲಿ ಮಾಡಬೇಕಾಗಿ ಬಂದಿದೆ ಅವರಿಗೆ. ಈಗ ನಾನು ಈಗ ತೊಗೊಬಂದಿರೋದನ್ನು ನಮ್ಮಮ್ಮಗೆ ಕೊಟ್ಬಿಟ್ಟು ಹೋಗೋಣ ಅಂತ ಹೇಳ್ಬಿಟ್ಟು ಒಳಗೆ ಹೋಗ್ತಾ ಇದ್ದೆ. ಬೇಜಾರಾಗುತ್ತೆ. ಜೀಪ್ ಬಂತು ಆಂಟಿ ಮನೆದು ನೋಡಿ. ಅವ್ರ ಮನೆಗೆ ಬಂದು ಎಲ್ಲ ಸಾಮಾನು ಆಂಟಿ ಬಂತಾ ನೋಡಿ. ಅವ್ರಿಗೆ 80 ಇಯರ್ಸು.
ಅವರೊಬ್ಬರೇ ಇರೋದು, ಯಾರೂ ಇಲ್ಲ ಅವರಿಗೆ. ಮಗ ಇದ್ದರು, ಮಗ ಒಬ್ಬರು ಎಕ್ಸ್ಪೈರ್ ಆಗಿದ್ದಾರೆ. ತಂಗಿ ಮಕ್ಕಳೆಲ್ಲ ಇದ್ದಾರೆ, ಬಟ್ ಅವ್ರ ಹತ್ರ ಹೋಗೋದು ಬೇಡ ಅಂತ ಅವರೊಂದು ಓಲ್ಡ್ ಏಜ್ ಹೋಮ್ನ ನೋಡ್ತಾ ಇದ್ದಾರೆ, ಬಟ್ ಸಿಗ್ತಾ ಇಲ್ಲ. ನೆಂಟರು ಅಂತ ತುಂಬ ಹತ್ರ ಸಂಬಂಧಿಕರಿಗೆ ಮಾರಿದ್ದಂಥದ್ದು ಮನೇನ ಅವರು. ಆ್ಯಕ್ಚುಲಿ ಸ್ವಲ್ಪ ಕಮ್ಮಿಗೆ ಕೊಟ್ಟಿದ್ದಾರೆ. ನೀವು ಇರೋವರೆಗೂ ಇರಿ, ಎಷ್ಟು ದಿನ ಇರ್ತೀರಾ ಅಂತ ಹೇಳಿ ಈಗ ಖಾಲಿ ಮಾಡಿಸ್ತಾ ಇರೋವಂಥದ್ದು ಅವರು. ಈ ವಯಸ್ಸಲ್ಲಿ ಎಲ್ಲಿಗೆ ಹೋಗ್ಬೇಕಲ್ವ, ಒಂದು ಸ್ವಲ್ಪ ಹ್ಯೂಮ್ಯಾನಿಟಿ ಇಟ್ಕೊಬೇಕು. ನೋಡಿ, ಸ್ವಂತ ಮನೆಯಿಂದ ಈಗ ಬಾಡಿಗೆ ಮನೆಗೆ ಹೋಗ್ತಾ ಇದ್ದಾರೆ. ಫ್ರಿಜ್ನ ಫಸ್ಟು ಇಡ್ತಾ ಇದ್ರು. ತುಂಬ ಇರೋವಂಥ ಜನ 28 ಲಕ್ಷ ಕೊಟ್ಟಿದ್ದಾರೆ, ಇಲ್ಲ ಅಂತ ಹೇಳಲ್ಲ. ಬಟ್ ಇಲ್ಲದೇ ಇರೋರಾದರೆ ಓಕೆ ಅಪ್ಪ, ಈ ಮನೆ ಆರ್ಡ್ರ್ ಮಾಡ್ಕೊಂಡು ಇನ್ನೇನು ಇನ್ಕಮ್ ತೆಗಿಬೋದು ಅಂದ್ಕೊಬೋದು. ಬಟ್ ಅವರಿಗೆ ಕೋಟಿ ಕೋಟಿ ಕುಳಿಯುತ್ತೆ ಅಂತಾರಲ್ಲ, ಅಂಥ ಜನ ಅವರು. ಅಂಥವ್ರಿಗೆ 28 ಲಕ್ಷ ಎಲ್ಲೋ ಇನ್ವೆಸ್ಟ್ ಮಾಡಿದ್ದೀವಿ, ನೆಕ್ಸ್ಟ್ ಅದರಿಂದ ಇನ್ಕಮ್ ಬರುತ್ತೆ ಅಂದ್ಕೊಬೋದಿತ್ತು. ಮತ್ತು ಫ್ರೀಯಾಗೂ ಇಲ್ಲ ಅವರು. ಈ ಏರಿಯಾದಲ್ಲಿ ಈ ಮನೆಗೆ ಎಷ್ಟು ರೆಂಟ್ ಹೋಗುತ್ತೆ ಅಷ್ಟು ಬಾಡಿಗೆ ಕೂಡ ಕೊಡ್ತಾಯಿದ್ದಾರೆ ಸೇಲ್ ಆದಮೇಲೆ. ಆದರೂ ಸ್ವಲ್ಪ ಜನಗಳು ಅವ್ರು ಹೇಳಿದ್ದು ಇವ್ರು ಹೇಳಿದ್ದೆಲ್ಲ ಕೇಳಿಸ್ಕೊಂಡು ಈಗ ಇವರನ್ನು ಖಾಲಿ ಮಾಡೋಕ್ಕೆ ಹೇಳಿರೋವಂಥದ್ದು. ಏನೇ ಆಗಲಿ, ಏನೇ ಇರಲಿ, ಫಸ್ಟು ಹ್ಯೂಮ್ಯಾನಿಟಿ ಮುಖ್ಯ ಅಂತ ನಾನು ಹೇಳ್ತೀನಿ. ಅವರಿಗೇ ಕೊಡಬೇಕು ಅಂತ ಕೊಟ್ಟರು, ಬಟ್ ಏನು ಪ್ರಯೋಜನ ಆಯಿತು? ತಗೊಳ್ಳುವಾಗ ಹೇಳಿದ್ದೊಂದು, ಈಗ ಮಾಡ್ತಿರೋದೊಂದು. ಅವ್ರದ್ದು ಒಂದು ಟ್ರಿಪ್ಪು ಹೋಯಿತು, ಬೇಜಾರಾಯಿತು. ಅಲ್ಲೇ ನಿಂತಿದ್ದೆ ಸುಮಾರು ಹೊತ್ತು, ಟಿಫನ್ ಏನೂ ಮಾಡಿರಲಿಲ್ಲ. ಸ್ವಲ್ಪ ಬರೋದ್ರೊಳಗೆ, ಇನ್ನೊಂದು ಟ್ರಿಪ್ಪಿಗೆ ಬರೋದ್ರೊಳಗೆ ಏನಾರ ಮಾಡ್ಕೊಳ್ಳೋಣ ಅಂತ ಮನೆಗೆ ಬಂದೆ. 1 ಕಪ್ ಗೋಧಿ ಹಿಟ್ಟು, ಸ್ವಲ್ಪ 1 ಸ್ಪೂನಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಂಡಿದ್ದೆ. ಆಮೇಲೆ ಸ್ವಲ್ಪ ಉಪ್ಪು, ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ದಿಢೀರ್ ದೋಸೆ, ಗೋಧಿ ದೋಸೆ ಮಾಡ್ತಾ ಇರೋವಂಥದ್ದು. ಇದಕ್ಕೆ ನಾನು ಕಾಂಬಿನೇಷನಾಗಿ ಏನೂ ಮಾಡ್ತಾಯಿಲ್ಲ. ನೆನ್ನೆ ರಾತ್ರಿ ಮಾಡಿ ಸಾಂಬಾರಿತ್ತು, ಅದನ್ನೇ ಯೂಸ್ ಮಾಡ್ಕೊತಿರೋ ಅಂಥದ್ದು. ನನಗೇನು ಮಾಡೋ ಮನಸ್ಸಿಲ್ಲ. ಪಾಪ ಆಂಟಿ ಎಲ್ಲ ಹೋಗ್ತಾ ಇದ್ದಾರೆ ಅಂತೇಳ್ಬಿಟ್ಟು ಬೇಜಾರಾಗಿತ್ತು. ನಮ್ಮಮ್ಮ ಕೂಡ ಬಂದು ಬೇಜಾರು ಮಾಡ್ಕೊಂಡು ಮಾತಾಡಿ ಹೋದ್ರು. ಅಲ್ಲಿ ಹಂಚಿಟ್ಟಿದ್ದೀನಿ, ಬಿಸಿ ಆಗಿದೆ. ಈಗ ನಾನು ದೋಸೆನ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಬರುತ್ತೆ ಈ ದೋಸೆ, ದಿಢೀರಾಗಿ ಮಾಡ್ಕೊಂಬಿಡ್ಬೋದು, ಏನಿಲ್ಲ ಅಂದ್ರೂ. ನೋಡಿ ಎಷ್ಟು ಇನ್ನೂ ದೊಡ್ಡದಾಗಿ ಹಾಕೊಬೋದು. ನಾನಿಲ್ಲಿ ಫಸ್ಟಿಗೆ ಒಂಚೂರು ಟ್ರೈಲ್ ನೋಡೋಣ ಅಂತ ಹೇಳ್ಬಿಟ್ಟು ಹಾಕ್ತಾ ಇರೋವಂಥದ್ದು. ಚೆನ್ನಾಗಿರುತ್ತೆ. ಒಂದೊಂದು ಟೈಮಿಗೆ ಅರ್ಜೆಂಟಿಗೆ ಬಿಸಿ ಬಿಸಿಯಾಗಿ ಮಾಡ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ನಾನು ತುಂಬ ಡೀಟೇಲಾಗಿ ತೋರಿಸಿಲ್ಲ, ಯಾವ ಥರ ತುಂಬ ಫುಲ್ ಡೀಟೇಲಾಗಿ ತೋರಿಸ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಹಂಚಿ ಬಿಡ್ತಾಯಿದೆ. ಈ ರೀತಿಯಾಗಿ ಬರುತ್ತೆ. ಬಿಸಿ ಬಿಸಿಯಾಗಿ ಮಾಡ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ. ಇದಕ್ಕೆ ಒಳ್ಳೆ ಚಟ್ನಿ ಕಾಂಬಿನೇಷನ್ ಆಗುತ್ತೆ, ಕಾಯಿ ಚಟ್ನಿ ಇಲ್ಲ ಟೊಮೊಟೊ ಚಟ್ನಿ ಕೂಡ ಒಳ್ಳೆ ಕಾಂಬಿನೇಷನ್ನು. ಬಟ್ ನನಗೆ ಇವತ್ತು ಮಾಡೋ ಮನಸ್ಸಿರಲಿಲ್ಲ. ಅಲ್ಲೆಲ್ಲ ಸಾಮಾನು ಹೋಗ್ತಾ ಇತ್ತು. ಆಂಟಿ ಹೋದ್ರು ಒಂದು ಟ್ರಿಪ್ ಮನೆ ತೋರಿಸ್ಬೇಕು ಅಂತಲೂ. ಆ ಗ್ಯಾಪಲ್ಲಿ ತಿಂಡಿ ತಿಂದ್ಕೊಳ್ಳೋಣ ಅಂತೇಳ್ಬಿಟ್ಟು ನಾನು ಕೂಡ ಬಂದಿರೋ ಅಂಥದ್ದು. ಹಾಗಾಗಿ ಇರೋ ಸಾಂಬಾರಿಗೆ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಮಾಡ್ಕೊತಾ ಇರೋವಂಥದ್ದು. ಈಗ ನಾನು ಇನ್ನೊಂದು ದೋಸೆನ ಹಾಕ್ಕೊತಾ ಇದ್ದೀನಿ. ಸೆಂಟ್ರಿಗೆ ಹಾಕ್ಕೊಳ್ಳಿ. ನಂದೊಂಚೂರು ಸೈಡ್ ಆಯಿತು ನೋಡಿ. ನಾನು ಕ್ಯಾಮ್ರಾ ಆನ್ ಮಾಡಿಕೊಂಡು ಮಾಡ್ತಾ ಇದ್ನಲ್ಲ, ಅದೊಂಚೂರು ಸೈಡ್ ಆಯಿತು. ಸೆಂಟ್ರಿಗೆ ಹಾಕ್ಕೊಳ್ಳಿ, ಚೆನ್ನಾಗಾಗುತ್ತೆ ನೋಡಿ. ಈ ರೀತಿ ದೊಡ್ಡದಾಗೂ ಕೂಡ ದೋಸೆ ಹಾಕ್ಕೊಬೋದು, ಚೆನ್ನಾಗಿರುತ್ತೆ. ದಿಢೀರಾಗಿ ದೋಸೆ ಇದು. ನಾನಂತೂ ಅರ್ಜೆಂಟಿಗೆ ಏನು ಮಾಡಿಲ್ಲ, ಏನಿಲ್ಲ ಅಂದರೆ ದೋಸೆ ಹಾಕ್ಬಿಡ್ತೀನಿ. ಗೋಧಿ ಇಟ್ಟಿಟ್ಬಿಟ್ರೆ ಆರಾಮಾಗಿ ದೋಸೆ ಹಾಕ್ಕೊಬೋದು. ಸ್ವಲ್ಪ ಹಂಗೆ ಮೇಲೆ ಆಯಲ್ ಹಾಕ್ಕೊಳ್ಳಿ, ಚೆನ್ನಾಗಿ ಅನಿಸುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂತು ದೋಸೆ, ಚೆನ್ನಾಗಾಗುತ್ತೆ. ಒಂದ್ಸತಿ ಟ್ರೈ ಮಾಡಿ ಅಂತ ಹೇಳ್ತೀನಿ. ಬೇಕು, ನಾವಿನ್ನೂ ಹೊಸ್ದಾಗಿ ಮಾಡ್ತಾಯಿದ್ದೀವಿ, ದೋಸೆ ಹೇಳಲ್ವೇನಪ್ಪ ಅನ್ನೋ ಯೋಚನೆ ಮಾಡೋರು 1 ಚಿಟಕಿ ಸೋಡಾನ ಯೂಸ್ ಮಾಡ್ಕೊಳ್ಳಿ ಬೇಕು ಅಂದರೆ. ನಾನಿಲ್ಲಿ ಯಾವುದೂ ಯೂಸ್ ಮಾಡಿಲ್ಲ, ನೀವೇ ನೋಡಿದ್ರಲ್ಲ. ಜಸ್ಟು ಗೋಧಿ ಹಿಟ್ಟು, 1-2 ಸ್ಪೂನಷ್ಟು ಅಕ್ಕಿ ಹಿಟ್ಟು, ಉಪ್ಪು, ಇಷ್ಟು ನೀರು, ಇಷ್ಟೇ ಹಾಕಿರೋವಂಥದ್ದು. ನಾವಿನ್ನೂ ಹೊಸ್ದಾಗಿ ಮಾಡ್ತಿದ್ದೀವಿ, ಕಲಿತಿದ್ದೀವಿ ಅನ್ನೋರಿಗೆ ಭಯ ಇರುತ್ತೆ, ಎದಳುತ್ತೋ ಇಲ್ವೋ ಕಚ್ಕೊಳ್ಳುತ್ತೇನೋ ಅಂತ. ಅಂಥವರು 1 ಚಿಟಕಿ ಸ್ಟಾರ್ಟಿಂಗಲ್ಲಿ ಸೋಡಾ ಹಾಕ್ಕೊಂಡು ಮಾಡಿ, ಚೆನ್ನಾಗಾಗುತ್ತೆ. ಇಲ್ಲಿ ನೋಡಿ, ಇನ್ನೂ ಒಂದು ಸ್ವಲ್ಪ ನಾನು ತೆಳ್ಳಗೆ ಮಾಡಿಕೊಂಡು ನೀರು ದೋಸೆ ಥರ ಹಾಕ್ಕೊಂಡೆ, ಅದು ಕೂಡ ಚೆನ್ನಾಗಿರುತ್ತೆ. ಪಾರ್ಟ್ಸ್ನ ಕೊಟ್ಟರು ಒಂದೆರಡು, ನಮಗೆ ಎದುರುಗಡೆ ಒಂದೆರಡು ಕೊಟ್ಟರು, ನಮಗೆ ಒಂದೆರಡು ಪಾರ್ಟ್ಸೆಲ್ಲ ಇಡೋಕ್ಕೆ ಜಾಗ ಇಲ್ಲ ಅಂತ ಹೇಳ್ಬಿಟ್ಟು ದೊಡ್ಡ ದೊಡ್ಡ ಪಾಟ್ಗಳು. ನೋಡಿ, ದಾಸವಾಳ ಗಿಡ ಹಾಕಿದ್ರೆ ಚೆನ್ನಾಗಿ ಬರುತ್ತೆ. ತುಂಬ ದೊಡ್ಡ ಪಾಟ್, ಅದು ಕಾಣ್ತಾ ಇಲ್ಲ ಅನಿಸುತ್ತೆ. ಇದು ಸೆಕೆಂಡ್ ಟ್ರಿಪ್ಪು. ಇದು ಮನೆ ಆಂಟಿದು. ಒಳ್ಳೆ ಪೇಂಟ್ ಎಲ್ಲ ಮಾಡಿದರೆ ಚೆನ್ನಾಗಾಗುತ್ತೆ. ಮೇಲ್ಗಡೆ ಒಂದು ದೊಡ್ಡ ಹಾಲಿದೆ, ಅದು 2 ಬೆಡ್ರೂಮ್ ಮಾಡ್ಬೋದು. ಅದು ಚೆನ್ನಾಗಿದೆ ಮನೆ, ಗಟ್ಟಿಮುಟ್ಟಾಗಿದೆ. ಮಾತ್ರ ಆಲ್ಟ್ರೇಷನ್ ಮಾಡಿಕೊಂಡ್ರೆ ಮಾತ್ರ ಒಳ್ಳೆ ಇದು. ಅದೇನೇ ತುಂಬಿರೋದು ಜನಗಳು. ಆಲ್ಟ್ರೇಷನ್ ಮಾಡಿ ರೆಂಟಿಗೆ ಕೊಡಿ, ಜಾಸ್ತಿಗೆ ಹೋಗುತ್ತೆ ಅಂತ ಹೇಳ್ಬಿಟ್ಟು. ಆ ಕಾರಣಕ್ಕೆ ನೋಡಿ, ಸ್ವಂತ ಸಂಬಂಧಿಕರನ್ನು, ಅದು ದೂರದಲ್ಲ, ತುಂಬ ಹತ್ರದವ್ರನ್ನ ಬಿಡಿಸಿ ಬಾಡಿಗೆ ಮನೆಗೆ ಕಳಿಸಿ. ಈಗ ನೆಕ್ಸ್ಟು ಮೋಸ್ಟ್ಲಿ ರಿಪೇರಿ ಮಾಡಿಸ್ತಾರೆ. ನಾನು ತೋರಿಸ್ತೀನಿ, ತಡೀರಿ, ರಿಪೇರಿ ಮಾಡಿಸ್ತಾರೆ, ಹೆಂಗೆ ಮಾಡಿಸ್ತಾರೆ ಏನು ಅಂತ ಹೇಳ್ಬಿಟ್ಟು. ಅವರನ್ನು ಕಳಿಸಿ ನಾನು ಮನೆಗೆ ಬಂದೆ.
ಹಾಗೆ ಟೈಮ್ ಪಾಸ್ ಆಯಿತು. ಆಂಟಿ ಬಂದರು, ಒಂದು ಸ್ವಲ್ಪ ಮಾತಾಡಿದ್ವಿ, ಟೈಮ್ ಪಾಸ್ ಆಯಿತು. ಸಂಜೆ ಹಾಗೆ ಮೇಲೆ ವಾಕ್ ಮಾಡೋಣ ಅಂತ ಹೋಗ್ತಾ ಇದ್ದೆ. ಹಿಂದೆ ನೋಡಿದರೆ ಯಾರ್ದೋ ಮನೇಲಿ ಫಂಕ್ಷನ್ ನಡೀತಾ ಇದೆ ಅನಿಸುತ್ತೆ. ಅದಕ್ಕೆ ನೋಡಿ ಎಲ್ಲ ಮೇಲ್ಗಡೆ ಚೇರು ಶಾಮಿನ ಎಲ್ಲ ರೆಡಿ ಮಾಡ್ಕೊತಾ ಇದ್ರು. ಎಲ್ಲಿ ನೋಡಿದ್ರು ಕಾಂಕ್ರೀಟ್ ಬಿಲ್ಡಿಂಗ್. ಬೆಂಗಳೂರು ಅಂತೀವಿ, ಪ್ರತಿಯೊಂದು ಸಿಟಿನೂ ಅದೇ ಆಗಿಬಿಟ್ಟಿದೆ ನೋಡಿ. ಎಲ್ಲಿ ನೋಡಿದ್ರು ಬಿಲ್ಡಿಂಗ್ ಬಿಲ್ಡಿಂಗ್ ಬಿಲ್ಡಿಂಗ್. ಇನ್ನೊಂದು ಏನಪ್ಪ ಅಂದರೆ ನಮಗೊಂಚೂರು ಗ್ರೀನರಿ ಕಾಣುತ್ತೆ. ಚಿಕ್ಕಮಗಳೂರಲ್ವ ನಮ್ಮದು, ಬೆಟ್ಟ ಗುಡ್ಡಗಳೆಲ್ಲ ಕಾಣುತ್ತೆ. ಅದೊಂದು ಪುಣ್ಯ ಸ್ವಲ್ಪ ನಮಗೆ. ನೋಡಿ ಎಲ್ಲಿ ನೋಡಿದ್ರು ಕಾಂಕ್ರೀಟ್ ಬಿಲ್ಡಿಂಗೇ ಕಾಣೋದು. ನಮ್ಮ ಎದುರುಗಡೆ ಒಂದು ಬಿಲ್ಡಿಂಗ್ ಆಗಿದೆ ಆಲ್ರೆಡಿ, ಇನ್ನೊಂದು ಬಿಲ್ಡಿಂಗ್ ಆಗ್ತಾಯಿದೆ ನಮ್ಮನೆ ಎದುರುಗಡೆ. ಇದು ನಮ್ಮನೆ 3rd ಫ್ಲೋರಲ್ಲಿ ಸೋಲರ್ಸು ಮತ್ತು ಸಿಂಟ್ಯಾಕ್ಸ್ನ ಇಟ್ಟಿರೋವಂಥದ್ದು ನಾವು. ಅವ್ರ ಮನೇಲಿ ಏನು ಫಂಕ್ಷನ್ ಅಪ್ಪ ಅಂದ್ಕೊಂಡು ನೋಡಿದೆ. ಏನೋ ಒಳಗಡೆ ಎಲ್ಲ ಲೈಟ್ ಆನ್ ಆಗಿತ್ತು. ನಾನು ಝೂಮ್ ಮಾಡಿ ನೋಡಿದೆ, ಕಾಣುತ್ತೇನೋ ಅಂತ ಹೇಳ್ಬಿಟ್ಟು. ನೋಡಿ ಗ್ರೀನರಿ ನಿಮಗೆ ಬೆಟ್ಟ ಗುಡ್ಡಗಳಷ್ಟು ಕ್ಲಿಯರಾಗಿ ಕಾಣ್ತಾ ಇಲ್ಲ. ನಾನು ಅದಕ್ಕೆ ಝೂಮ್ ಮಾಡಿದೆ. ಆ್ಯಕ್ಚುಲಿ ನೀಟಾಗಿ ಗ್ರೀನರಿ ಕಾಣುತ್ತೆ ನಮಗೆ ಆ ಬೆಟ್ಟ ಗುಡ್ಡ ಎಲ್ಲ. ನಮಗೆ ಅದೊಂದು ಮೇಲೆ ಟೆರೆಸ್ಸಿಗೆ ಹೋಗ್ಬಿಟ್ರೆ ನೀಟಾಗಿ ಗ್ರೀನರಿ ಕಾಣುತ್ತೆ. ಖುಷಿ ಆಗುತ್ತೆ ಸಂಜೆ ಟೈಮ್ ಅದನ್ನೆಲ್ಲ ನೋಡೋದಕ್ಕೆ. ನೋಡಿ ಅವ್ರ ಮನೇಲಿ ಏನೋ ಫಂಕ್ಷನ್ ಆಗ್ತಿದೆ, ಎಲ್ಲ ಲೈಟ್ ಹಾಕಿದ್ದಾರೆ ನೋಡಿ ಒಳಗಡೆ. ಇವತ್ತಿನ ಲಾಗ್ ಇಷ್ಟೇ ನಂದು, ಯಾಕಂದರೆ ಕಂಟಿನ್ಯೂಷನ್ ಮಾಡಲಿಲ್ಲ. ನನಗೂ ಬೇಜಾರಾಗಿತ್ತು ಆಂಟಿ ಮನೆ ಖಾಲಿ ಮಾಡ್ತಾ ಇರೋದು. ಆ್ಯಕ್ಚುಲಿ ಸಾಮಾನು ಸಾಗಿಸಿದ್ದಾರೆ, ಬರ್ತಾರೆ, ಇನ್ನೊಂದು 2 ದಿನ ಇರ್ತಾರೆ. ಹಾಗಾಗಿ ಈ ಲಾಗ್ನ ನಾನು ಇಲ್ಲೇ ಮುಗಿಸ್ತಾ ಇದ್ದೀನಿ. ಯಾರಿಗೆಲ್ಲ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೊಂದು ಎಲ್ಲರೂ ಹ್ಯೂಮ್ಯಾನಿಟಿನ ಇಟ್ಕೊಳ್ಳೋಣ ಅಂತ ಹೇಳ್ತೀನಿ. ಯಾವಾಗಲೂ ನಗ್ನಗ್ತಾ ಇರಿ, ಖುಷಿಯಾಗಿರಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಥ್ಯಾಂಕ್ ಯು ಸೋ ಮಚ್.